ಗ್ರಹಾಂ ಸ್ಟೈನ್ ರವರ ಜೀವನ ಚರಿತ್ರೆ. ಗ್ರಹಾಂ ಸ್ಟೈನ್ ರವರು 1941ರಲ್ಲಿ ವಿಲಿಯಮ್ಸ್ ಮತ್ತು ಎಲಿಜಬೆತ್ ಎಂಬ ದಂಪತಿಗಳಿಗೆ ಮಗನಾಗಿ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಎಂಬ ಊರಿನಲ್ಲಿ ಜನಿಸಿದರು. ಗ್ರಹಾಂ ಸ್ಟೈನ್ ತಮ್ಮ ಕಾಲೇಜು ಅಧ್ಯಯನವನ್ನು ಉತ್ತಮ ಶ್ರೇಣಿಗಳೊಂದಿಗೆ ಪೂರ್ಣಗೊಳಿಸಿದರು ಮತ್ತು 24ನೇ ವಯಸ್ಸಿನಲ್ಲಿ ಇವ್ಯಾಂಜಲಿಕಲ್ ಮಿಷನ್ ಸೊಸೈಟಿಯ ಮೂಲಕ ಭಾರತದಲ್ಲಿ ಕುಷ್ಠರೋಗಿಗಳ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು. ಸಾವಿರದ 1965ರಲ್ಲಿ ಗ್ರಹಾಂ ಸ್ಟೈನ್ ರವರು ಒರಿಸ್ಸಾದ ಮಯೂರ್ಪಂಜ್ಗೆ ಬಂದರು ಮತ್ತು ಕುಷ್ಠರೋಗಿಗಳಿಗೆ ಸೇವೆ ಸಲ್ಲಿಸಲು ಮತ್ತು ಸುವಾರ್ತೆಯನ್ನು ಬೋಧಿಸಲು ಅಲ್ಲಿನ ಆದಿವಾಸಿ ಜನರ ನಡುವೆ ಇದ್ದರು. ಒರಿಸ್ಸಾದ ಮಯೂರ್ಪಂಜ್ನಲ್ಲಿ ಸಮಾಜದಿಂದ ನಿರ್ಲಕ್ಷಿಸಲ್ಪಟ್ಟ ಕುಷ್ಠರೋಗಿಗಳ ದುಸ್ಥಿತಿಯಿಂದ ಗ್ರಹಾಂ ಸ್ಟೈನ್ ರವರು ಭಾವುಕರಾದರು. ತಂದೆ ತಾಯಿ, ಹತ್ತಿರದ ಬಂಧುಗಳು ಮತ್ತು ಗ್ರಾಮಸ್ಥರಿಂದ ಬಹಿಷ್ಕಾರಕ್ಕೊಳಗಾದಾಗ ಈ ಜನರನ್ನು ಭೇಟಿಯಾಗಿ ಅವರನ್ನು ಸಾಂತ್ವನಗೊಳಿಸಿ ಅವರ ಗಾಯಗಳನ್ನು ಸ್ವಚ್ಛಗೊಳಿಸಿ ಯೇಸುವಿನ ದೈವಿಕ ಪ್ರೀತಿಯನ್ನು ತಿಳಿಸುತ್ತಿದ್ದರು. ಈ ಸಂದರ್ಭದಲ್ಲಿ 1966ರಲ್ಲಿ 15 ಜನರಿಗೆ ವಸತಿ ಕಲ್ಪಿಸಲು ಚಿಕ್ಕ ಕುಷ್ಠರೋಗ ಆಸ್ಪತ್ರೆಯನ್ನು ಸರ್ಕಾರಕ್ಕೆ ನೋಂದಣಿ ಮಾಡಿಸಿ ಚಿಕಿತ್ಸೆ ನೀಡಲು ಆರಂಭಿಸಿದರು. ಅದೇ ರೀತಿ ಮಯೂರ್ಪಂಜ್ ಪ್ರದೇಶದ ಆದಿವಾಸಿಗಳಿಗೆ ಕುಷ್ಠರೋಗದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದರು. ಈ ಸಂದರ್ಭದಲ್ಲಿ 1980ರಲ್ಲಿ ಗ್ಲಾಡಿಸ್ ಎಂಬ ಮಹಿಳೆಯು ಯುವ ಚರ್ಚ್ನಲ್ಲಿ ಸುವಾರ್ತೆ ಕೆಲಸ ಮಾಡಲು ಆಪರೇಷನ್ ಮೊಬಿಲೈಸೇಷನ್ ಮೂಲಕ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬಂದು ಈ ಆದಿವಾಸಿಗಳ ಜೀವನವನ್ನು ಸುಧಾರಿಸಲು ನೇಯ್ಗೆ, ಚಾಪೆ ನೇಯುವುದು, ಹೊಲಿಗೆ, ಹಗ್ಗ ತಿರುಚುವುದು ಮತ್ತು ಬುಟ್ಟಿ ನೇಯುವುದು ಮುಂತಾದ ಅನೇಕ ವೃತ್ತಿಗಳನ್ನು ಕಲಿಸುತ್ತಿದ್ದರು ಮತ್ತು ಅವರ ಆರ್ಥಿಕತೆಯನ್ನು ಹೆಚ್ಚಿಸಿದರು. ದೇವರ ಮಾರ್ಗದರ್ಶನ ಮತ್ತು ದೇವರ ಸೇವಕರ ಸಲಹೆಯ ಪ್ರಕಾರ ಗ್ರಹಾಂ ಸ್ಟೈನ್ ರವರು ಗ್ಲಾಡಿಸ್ ರವರನ್ನು 1983ರಲ್ಲಿ ವಿವಾಹವಾದರು. ಈ ದಂಪತಿಗಳಿಬ್ಬರು ಒಟ್ಟಾಗಿ ಸೇರಿ ಕುಷ್ಠರೋಗಿಗಳ ಗಾಯಗಳನ್ನು ಕಟ್ಟುತ್ತಿದ್ದರು, ಬುಡಕಟ್ಟು ಜನರಿಗೆ ಸೇವೆ ಸಲ್ಲಿಸುತ್ತಿದ್ದರು ಮತ್ತು ದೇವರ ಸುವಾರ್ತೆಯನ್ನು ಸಾರುತ್ತಿದ್ದರು. ಗ್ಲಾಡಿಸ್ ಸ್ಟೈನ್ ರವರು ಸಹ ನರ್ಸಿಂಗ್ ಓದಿದ್ದರಿಂದ ಕುಷ್ಠರೋಗ ಆಸ್ಪತ್ರೆ ಇನ್ನಷ್ಟು ಉತ್ತಮವಾಯಿತು. ಕರ್ತನು ಅವರ ಕುಟುಂಬದ ಜೀವನವನ್ನು ಆಶೀರ್ವದಿಸಿದ್ದರಿಂದ ಅವರಿಗೆ ಎಸ್ತೇರ್, ಫಿಲಿಪ್ ಮತ್ತು ತಿಮೋತಿ ಎಂಬ 3 ಮಕ್ಕಳು ಜನಿಸಿದರು. ದೃಶ್ಯ 1. ಎಸ್ತರ್, ಫಿಲಿಪ್, ತಿಮೋತಿ, ನಿಧಾನವಾಗಿ ಆಡಿರಿ, ಇಲ್ಲವಾದರೆ ನಿಮಗೆ ಏಟಾಗುತ್ತದೆ. ಬಿ ಕೇರ್ಫುಲ್. ಎಸ್ತರ್, ತಮ್ಮಂದಿರಿಗೆ ಆಟ ಆಡಲು ಬಿಟ್ಟುಕೊಡು, ಅವರು ನಿನಗಿಂತ ಚಿಕ್ಕ ಮಕ್ಕಳಲ್ಲವೇ? ಗ್ಲಾಡಿಸ್, ಒರಿಸ್ಸಾ ಊರೆಲ್ಲ ಸುತ್ತಿ ಪೋಲಿಯೋ ಮತ್ತು ಕುಷ್ಠರೋಗದ ಬಗ್ಗೆ ಅರಿವು ಮೂಡಿಸಿದ್ದು ಜನರಿಗೆ ತುಂಬ ಸಂತೋಷವಾಯಿತು. ಎಸ್ ಹನಿ, ಅಫ್ಕೋರ್ಸ್. ನಾನು ಸಹ ಅವರ ಮುಖದಲ್ಲಿ ಸ್ಪಷ್ಟತೆಯನ್ನು ಕಂಡೆನು. ಗ್ಲಾಡಿಸ್, ನನ್ನನ್ನು ಎಲ್ಲರೂ ಏನೆಂದು ಕರೆಯುತ್ತಾರೆ ಗೊತ್ತಾ? ಬಡೆಬಯ್ಯ, ಬಡೆಬಯ್ಯ ಎಂದು ಕರೆಯುತ್ತಾರೆ. ವಾಟ್, ರಿಯಲಿ? ಎಸ್ ಹನಿ. ಈ ಮಕ್ಕಳಿಗೆ ಸತ್ಯಜೀವ ಬೆಳಕಾಗಿರುವ ಯೇಸುವಿನ ಬಗ್ಗೆ ಹೇಳಿ ಅವರೆಲ್ಲರೂ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಲು ದೇವರು ನಮ್ಮನ್ನು ಆಸ್ಟ್ರೇಲಿಯಾದಿಂದ ಇಂಡಿಯಾಗೆ ಕರೆತಂದರು. ಎವ್ರಿಥಿಂಗ್ ಇಸ್ ಗಾಡ್ಸ್ ಪ್ಲಾನ್. ಓ ಮೈ ಗಾಡ್, ಇಟ್ಸ್ ಗೆಟಿಂಗ್ ಲೇಟ್ ಹನಿ. ಬಾ, ಬೇಗ ಹೋಗೋಣ, ಎಲ್ಲರೂ ಕಾಯುತ್ತಿದ್ದಾರೆ. ಬಾಯ್ ಚಿಲ್ಡ್ರನ್, ಟೇಕ್ ಕೇರ್.
ಹೇ ಡಯಾನಾ, ನಾವು ಆಸ್ಟ್ರೇಲಿಯಾ ಬಿಟ್ಟು ಇಂಡಿಯಾಗೆ ಬಂದು ತಾಜ್ ಮಹಲ್, ಗೋಲ್ ಗುಂಬಸ್, ಪ್ಯಾಲೇಸ್, ಬೀಚ್ ಎಲ್ಲ ನೋಡೋಣ ಅಂದರೆ ಇವರು ಆಪರೇಷನ್ ಮೊಬಿಲೈಸೇಷನ್ ಏನೇನೋ ಹೇಳ್ತಾ ಇದ್ದಾರೆ. ಎಸ್ ಡ್ಯೂಡ್, ನಾನು ತಾಜ್ ಮಹಲ್ ದೆನ್ ಎಲ್ಲ ಪ್ಲೇಸಸ್ ನೋಡೋಣ ಎಂದು ಬಂದರೆ ಇವರು ಬೇರೆ ಏನೋ ಹೇಳುತ್ತಿದ್ದಾರೆ. ಸಮಥಿಂಗ್ ಇಸ್ ಫಿಶಿ. Ugh, I really miss my royal food and standardized lifestyle. Yes, really, I do miss. ಇಲ್ಲಿ ಬಂದು ಈ ಜನರ ಮಧ್ಯದಲ್ಲಿ ಊಟ ಮಾಡಲು ನನಗೆ ಇಷ್ಟವಾಗುತ್ತಿಲ್ಲ. So cheap. ದೃಶ್ಯ 2. ಗ್ರಹಾಮ್ ಸ್ಟೈನ್ ಮತ್ತು ಗ್ಲಾಡಿಸ್ ರವರು ಕುಷ್ಠರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಿದ್ದರು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ. ಅವರನ್ನು ನಂಬಿ ಬರುವ ಮಕ್ಕಳಿಗೆ ಯೇಸು ಸ್ವಾಮಿ ತನ್ನ ಒಂದು ಮಾತಿನಿಂದ ಜನರ ನೋವು, ಕಾಯಿಲೆ, ಕಷ್ಟ, ದುಃಖ, ಎಲ್ಲ ಥರದ ವೇದನೆಗಳಿಂದ, ಪಾಪದ ಕಟ್ಟುಗಳಿಂದ ನಮ್ಮನ್ನು ರಕ್ಷಿಸಿ ಪೂರ್ಣ ಸಮಾಧಾನ, ಬಿಡುಗಡೆ, ಆರೋಗ್ಯವನ್ನು ನಮ್ಮ ಬಾಳಿನಲ್ಲಿ ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನನ್ನು ನಂಬಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ ಆತನ ಮಹಿಮೆಯನ್ನು ನಾವು ಸಹ ಕಾಣಬಹುದು. ಈ ಸುವಾರ್ತೆಯನ್ನು ಹೇಳುತ್ತಿರುವಾಗಲೇ ಅಲ್ಲಿದ್ದ ಇಬ್ಬರು ವಿರೋಧಿಗಳು ಇವರನ್ನು ಗಮನಿಸುತ್ತಿದ್ದರು. ನೋಡ್ದ, ಈ ಇಂಗ್ಲೀಷ್ನವಳು ಸೇರಿ ದೇಶ ಬಿಟ್ಟು ದೇಶಕ್ಕೆ ಬಂದು ಇಲ್ಲಿ ಮಾಡೋ ಕಿತಾಪತಿ ನೋಡು. ನಮ್ಮ ಊರಿನ ಜನರಿಗೆ ಚಿಕಿತ್ಸೆ ಕೊಡೋ ನೆಪದಲ್ಲಿ ಬಂದು ಅವ್ರ ಮನಸ್ಸನ್ನು ಬದಲಾವಣೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಮತ್ತು ಚಿಕಿತ್ಸೆ ಕೊಡೋ ನೆಪದಲ್ಲಿ ಹಾಸ್ಪಿಟಲ್ನು ಕಟ್ಬಿಟ್ರು. ಈಗ ಶಿಕ್ಷಣ, ಶಿಸ್ತು, ಅರಿವು ಅಂದ್ಕೊಂಡು ಆದಿವಾಸಿ ಜನಗಳ ಜೊತೆ ಸೇರಿಕೊಂಡು ನಮ್ಮ ಜೊತೆ ಬದುಕೋಕ್ಕೆ ಪ್ರಯತ್ನ ಮಾಡ್ತವ್ರೆ. ಅಲ್ಲಿ 3 ಹೊತ್ತು ಊಟ ಸಿಗಲ್ವ ಅವ್ರಿಗೆ? ಅದನ್ನು ತಿನ್ಬಿಟ್ಟು ನೆಮ್ಮದಿಯಿಂದ ಜೀವನ ಮಾಡಬೇಕಲ್ವ? ಅದನ್ನು ಬಿಟ್ಬಿಟ್ಟು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಆಸ್ಟ್ರೇಲಿಯಾದಿಂದ ಬಂದವ್ರೆ. ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಮೊದಲು ಊಟ ಕೊಟ್ಟರು, ಆಮೇಲೆ ಕುಷ್ಠರೋಗಿಗಳಿಗೆ ಔಷಧಿ ಕೊಟ್ಟರು. ಈಗ ಆದಿವಾಸಿಗಳಿಗೆ ವಿದ್ಯೆ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಓದಿದ್ರೇನು ಓದಿಲ್ಲ ಅಂದ್ರೇನು, ಇದೇ ರೀತಿ ಬಿಟ್ಟರೆ ನಮ್ಮ ಆಚಾರ ವಿಚಾರ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ಎಲ್ಲರೂ ವಿದ್ಯಾವಂತರಾಗಿ ನಮಗೆ ಸರಿ ಸಮಾನ ಆಗಬೇಕು ಅಂತ ನೋಡ್ತಾ ಇದ್ದಾರೆ. ಬಾ ಬೇಗ ಹೋಗಿ ನಮ್ಮ ಗುಂಪಿನವ್ರಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಈ ವಿಷಯನ ತಿಳಿಸೋಣ. ದೃಶ್ಯ 3. ಗ್ರಹಾಮ್ ಸ್ಟೈನ್ ರವರ ಸೇವೆಗೆ ವಿರೋಧವಾಗಿ ಅವರ ವಿರೋಧಿಗಳು ಪಿತೂರಿ ಮಾಡಲು ಯೋಚಿಸುತ್ತಿರುತ್ತಾರೆ. ನಮಸ್ಕಾರ ಯಜಮಾನ್ರೇ. ನಮಸ್ಕಾರನಪ್ಪ, ಏನೋ ಈ ಕಡೆ? ಯಜಮಾನ್ರೇ, ನೀವು ಊರಲ್ಲಿದ್ದೀರಾ ಇಲ್ಲ ಹೊರಗಡೆ ಎಲ್ಲಾದ್ರೂ ಹೋಗ್ಬಿಟ್ರಾ? ಏನಪ್ಪ, ನಾನು ಗುಂಟ್ಕಲ್ನಂತೆ ಇಲ್ಲೇ ಕುಂತಿದ್ದೀನಿ, ಕಾಣ್ತಾ ಇಲ್ವಾ? ನೀವು ಇಲ್ಲಿದ್ದರೂ ಏನೂ ಪ್ರಯೋಜನ ಇಲ್ಲ. ಅಲ್ಲಿ ಆ ಇಂಗ್ಲೀಷ್ನವನು ಗ್ರಾಮ್ ಮತ್ತು ಅವನ ಹೆಂಡತಿ ಆಟ ನೋಡಿದ್ದೀರಾ? ನನ್ನ ರಕ್ತ ಕುದೀತಾ ಇದೆ ಅದನ್ನು ನೋಡ್ತಿದ್ರೆ. ನೀವು ನೋಡ್ರೆ ಪೇಪರ್ ಓದ್ತಿದ್ದೀರಾ? ಇದ್ಯಾಕಪ್ಪ? ನಾನು ಎಲ್ಲವನ್ನು ನೋಡ್ತಾ ಇದ್ದೀನಿ. ಇವರು ಕುಟುಂಬವಾಗಿ ಏನೋ ತೀರ್ಮಾನ ಮಾಡ್ಕೊಂಡೇ ಬಂದಿದ್ದಾರೆ. ಯಜಮಾನ್ರೆ, ಇವ್ರನ್ನ ನಿಜವಾಗ್ಲೂ ಸುಮ್ಮನೆ ಬಿಡಲೇಬಾರ್ದು. ನಾವು ಊರು ಬಿಟ್ಟು ಓಡಿಸಿರೋ ಎಲ್ಲ ಕುಷ್ಠರೋಗಿಗಳನ್ನ ಮತ್ತೆ ನಮ್ಮ ಜೊತೆ ಕರ್ಕೊಬಂದು ಬಾಳೋ ಥರ ಮಾಡ್ತಾವ್ರೆ. ನಾವು ಮೊದಲು ಹೋಗಿ ಅವ್ರ ಹತ್ರ ಮಾತಾಡೋಣ. ಅದಕ್ಕೂ ಬಗ್ಗಿಲ್ಲ ಅಂದರೆ ಬೇರೆ ಏನಾದರೂ ಯೋಚನೆ ಮಾಡೋಣ. ದೃಶ್ಯ 4.
ಗ್ರಹಾಮ್ ಸ್ಟೈನ್ ರವರು ಕುಷ್ಠರೋಗಿಗಳಿಗೆ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಆ ಊರಿನ ಯಜಮಾನರು ಮತ್ತು ಅವರ ಜೊತೆಗಾರರು ಗ್ರಹಾಮ್ ಸ್ಟೈನ್ ರವರನ್ನು ಭೇಟಿಯಾಗಲು ಹೋಗುತ್ತಾರೆ. ಏನಯ್ಯ ಗ್ರಾಮ್? ಹಲೋ ಸರ್, ಗುಡ್ ಮಾರ್ನಿಂಗ್. ಏನಯ್ಯ ಗ್ರಾಮ್, ನೀನು ಮಾಡೋದು ಸ್ವಲ್ಪನೂ ಕೂಡ ಸರಿ ಇಲ್ಲ ಕಣಯ್ಯ. ನೀವು ಏನು ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಅಲ್ವಲ್ಲ. ಅರ್ಥ ಆಗಲ್ಲ ಕಣಯ್ಯ, ಅರ್ಥ ಆಗಲ್ಲ. ಯಾಕೆಂದರೆ ನಾ ಬೇರೆ ಇಟ್ಟಿರೋ ಕುಷ್ಠರೋಗಿಗಳಿಗೆಲ್ಲ ಚಿಕಿತ್ಸೆ ಕೊಡೋದು, ಅವ್ರಿಗೆ ವಿದ್ಯೆ ಕಲಿಸಿ ಆಚಾರ ವಿಚಾರಗಳನ್ನ ಹೇಳ್ಕೊಟ್ಟು ಅವ್ರನ್ನ ನಿಮ್ಮ ಜನರ ಜೊತೆ ಸೆಳ್ಕೊಂಡೋಗ್ಲು ನೋಡ್ತಾ ಇದೆಯಾ? ನೀವು ಚಿಕಿತ್ಸೆ ಕೊಟ್ಟಿದ್ದು ಸಾಕು, ಮರ್ಯಾದೆಯಿಂದ ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರೋ. ನೀವು ಮಾತಾಡ್ತಾ ಇರೋದು ನನಗೆ ಆಶ್ಚರ್ಯವಾಗಿದೆ, ಜೊತೆಗೆ ವೇದನೆಯಾಗಿದೆ. ಇವರು ಕೂಡ ನಮ್ಮ ಹಾಗೆ ಮನುಷ್ಯರು ತಾನೆ. ಇವರಿಗೆ ಚಿಕಿತ್ಸೆ ಕೊಡುವುದರಿಂದ ಏನು ತಪ್ಪಿದೆ? ಯೋ, ಸುಮ್ಮನೆ ನಾಟಕ ಮಾಡಬೇಡ ಕಣಯ್ಯ. ಹೊರ ದೇಶದಿಂದ ಬರೋ ಹಣ ಇಟ್ಕೊಂಡು ಈ ಜನಗಳಿಗೆ ಸಹಾಯ ಮಾಡೋದು, ನಮ್ಮ ಊರಿನ ಹೆಣ್ಮಕ್ಳಿಗೆಲ್ಲ ಸ್ವಂತ ಉದ್ಯೋಗ ಕಲಿಸ್ಕೊಟ್ಟು ನೀವು ಓದ್ತೀರಾ ಅಂತ ಹೇಳಿ ಆದಿ ಜನಗಳನ್ನೂ ಕೂಡ ನಿಮ್ಮ ಕಡೆಗೆ ತಿರುಗಿಸ್ಕೊಳ್ತಾ ಇರೋದು ನಮ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯಾ? ಅಯ್ಯ, ಇದು ಒಳ್ಳೆಯ ವಿಷಯ ತಾನೆ. ಇವತ್ತು ಮಕ್ಕಳು ಓದಿದ್ರೆ ತಾನೆ ನಾಳೆ ನಮ್ಮ ದೇಶದಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಯಲು ಸಾಧ್ಯ. ಅದಕ್ಕೆ ವಿದ್ಯೆ ತಾನೆ ಒಂದು ಊರುಗೋಲು. ಇವರೆಲ್ಲ ಓದ್ಬಿಟ್ರೆ ನಾಳೆ ಇವ್ರು ಮಾಡೋ ಕೆಲಸನ ಮಾಡೋದು ಯಾರು? ಇವ್ರು ಓದ್ಬಿಟ್ರೆ ಇವ್ರಿಗೆ ತಿಳುವಳಿಕೆ ಬಂದ್ಬಿಡ್ತದೆ. ಅಯ್ಯ, ನಿಮ್ಮ ಹತ್ರ ಒಂದು ಮಾತು ಕೇಳುತ್ತೇನೆ. ಈ ಊರಿನಲ್ಲಿ ಎಷ್ಟು ಜನ ಕುಷ್ಠರೋಗಿಗಳಿದ್ದಾರಲ್ಲ, ಅವರ ಬಗ್ಗೆ ಯಾವತ್ತಾದರೂ ಒಂದು ದಿನವಾದರೂ ಯೋಚನೆ ಮಾಡಿದ್ದೀರಾ? ಕುಷ್ಠರೋಗ ಅನ್ನೋದು ದೇವ್ರ ಕೋಪ. ದೇವ್ರ ಕೋಪ ಯಾರ ಮೇಲೆ ಬರ್ತದೋ ಅವ್ರು ಅದನ್ನು ಅನುಭವಿಸ್ಲೇಬೇಕು. ಅವ್ರು ಸತ್ರು ಪರವಾಗಿಲ್ಲ, ಅದೇನು ಪಾಪ ಅಲ್ಲ. ಅಯ್ಯ, ನಿಮಗೂ ಹೇಳುತ್ತೇನೆ, ನಿಮ್ಮ ಸ್ನೇಹಿತರಿಗೂ ಹೇಳುತ್ತೇನೆ, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮ ಪಾಪಗಳಿಗಾಗಿಯೇ ಆ ಸತ್ಯ ದೇವರು ಈ ಭೂಮಿಗೆ ಬಂದು ತಮ್ಮ ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧಿಪಡಿಸಿದ್ದಾರೆ. ಆ ಯೇಸು ಕ್ರಿಸ್ತನು ನನ್ನನ್ನು ಪ್ರೀತಿಸುತ್ತಾನೆ. ಇವರನ್ನು ಮಾತ್ರವಲ್ಲ, ನಿಮ್ಮನ್ನು ಪ್ರೀತಿಸುತ್ತಾನೆ. ನೋಡಯ್ಯ, ಅಲ್ಲಿ ಇಲ್ಲಿ ಸುತ್ತಿ ಕೊನೆಗೆ ನಮ್ಮ ಹತ್ರನೇ ಇವನ್ ಬುದ್ಧಿನ ತೋರಿಸ್ತಾವನೆ. ಯೋ ಗ್ರಾಮ್, ಕೊನೆಯದಾಗಿ ಹೇಳ್ತಾ ಇದ್ದೇನೆ, ನಿನ್ನ ಕೆಲಸ ಮುಗಿಸಿ ಇಲ್ಲಿಂದ ಹೋಗು, ಇಲ್ಲ ಅಂದರೆ ನಿನ್ನ ಅಂತ್ಯ ಭಯಂಕರವಾಗಿರ್ತದೆ. ಆಗುವುದಿಲ್ಲ. ನನ್ನ ಈ ಕೆಲಸದಲ್ಲಿ ನಾನು ಬಹಳ ದೃಢವಾಗಿದ್ದೇನೆ. ನಾನು ಬದುಕಿದರೂ ಯೇಸುವಿಗಾಗಿಯೇ, ಸತ್ತರೂ ಯೇಸುವಿಗಾಗಿಯೇ. ನಾನು ತಗೊಂಡಿರೋ ತೀರ್ಮಾನದಿಂದ ಹಿಂಜರಿಯುವುದಿಲ್ಲ. ಇಷ್ಟು ಹೇಳಿದ್ರು ಇವನು ನಮ್ಮ ಮಾತನ್ನ ಕೇಳ್ತಾನೆ ಇಲ್ಲ. ಇವನ ಅಂತ್ಯ ಮಾತ್ರ ಭಯಂಕರವಾಗಿರ್ಬೇಕು. ಬನ್ರಯ್ಯ ಹೋಗೋಣ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗರಿಗಳಂತೆ ಎಣ್ಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯವಾಗಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನೋಡಿದ್ದೇನೆ, ನಾವು ಅವತ್ತೇ ಹೇಳಿಲ್ವಾ ಇವರಿಗೆ ಇದು ಬೇಡದೇ ಇರೋ ಕೆಲಸ ಅಂತ. ಇವಾಗ ನೋಡು ಈ ವಿಷಯ ಎಲ್ಲಿಯವರೆಗೆ ಬಂದಿದೆ ಅಂತ. ಯಾಕೆ ಬೇಡದೇ ಇರೋ ಕೆಲಸ? ಅವರವರ ಊರಲ್ಲಿ ಇರಬಹುದಿತ್ತು. ಯಾಕೆ ಗ್ಲಾಡಿಸ್ ಸಿಸ್ಟರ್ಗೆ ಈ ಕೆಲಸವು ಗೊತ್ತಿಲ್ಲ? ದೃಶ್ಯ 5. 59ನೇ ವಯಸ್ಸಿನವರಾದ ಗ್ರಹಾಮ್ ಸ್ಟೈನ್ ರವರು 1999ನೇ ವರ್ಷ ಜನವರಿ ತಿಂಗಳ
22ನೇ ತಾರೀಕಿನಂದು ಒರಿಸ್ಸಾದ ಮುಖ್ಯ ನಗರವಾಗಿರುವ ಭುವನೇಶ್ವರ್ ಭಾಗದಲ್ಲಿರುವ ಮನೋಹರಿ ಎಂಬ ಸ್ಥಳದಲ್ಲಿ ಕ್ರೈಸ್ತ ಆದಿವಾಸಿ ಕುಟುಂಬಗಳ ಕೂಟಕ್ಕೆ ಹೋಗಲು ತಯಾರಾಗುತ್ತಿದ್ದಾರೆ. ಗ್ಲಾಡಸ್, ನಾವು ಹೊರಡುತ್ತೇವೆ. ಇವತ್ತು ತಡವಾಗುತ್ತದೆ. ಸರಿ, ನೀನು ಊಟ ಮಾಡಿದ್ಯಾ? ಇಲ್ಲ ಹನಿ, ನಾವೆಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡೋಣ ಎಂದು ನೆನೆಸಿದೆ. ಎಲ್ಲ ಸಮಯಗಳಲ್ಲೂ ನಾವು ಸೇರಿ ಊಟ ಮಾಡಲಾಗುವುದಿಲ್ಲ. ಒಬ್ಬರೇ ಜೀವನ ಮಾಡುವುದಕ್ಕೆ ಕಲಿಯಬೇಕು. ಓಕೆ ಹನಿ, ಹೇಳಲು ಮರೆತೆ, ನಾನು ಮಕ್ಕಳು ಇವತ್ತು ವಾಹನದಲ್ಲೇ ಮಲಗಿಕೊಳ್ಳುತ್ತೇವೆ. ಓಕೆ, ಬಿ ಕೇರ್ಫುಲ್ ಹನಿ. ಬಾಯ್ ಹನಿ. ಬಾಯ್ ಎಸ್ತರ್. ದೃಶ್ಯ 6. ಬಹು ದೂರದ ಪ್ರಯಾಣದ ನಂತರ ಚಳಿಯ ನಿಮಿತ್ತವಾಗಿ ಅಂದು ರಾತ್ರಿ ಅವರು ವಾಹನದಲ್ಲೇ ಮಲಗಿಕೊಂಡರು. ಈ ಸಮಯದಲ್ಲೇ ವಿರೋಧಿಗಳ ಗುಂಪು ವಾಹನವನ್ನು ಜಜ್ಜಿ ಪುಡಿ ಪುಡಿ ಮಾಡಿ ವಾಹನಕ್ಕೆ ಬೆಂಕಿ ಹಚ್ಚುತ್ತಾರೆ. ಹೊಡಿರೋ ಕಾರ್ನ ಹೊಡಿರೋ 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 ಹಚ್ಚಿರೋ ಬೆಂಕಿನ, ಕುರಿರೋ ಪೆಟ್ರೋಲ್ನ, ಕುರಿರೋ ಪೆಟ್ರೋಲ್ನ. ದೃಶ್ಯ 7. ಗ್ಲಾಡಿಸ್ ಮತ್ತು ಎಸ್ತರ್ ಟಿವಿ ನೋಡುತ್ತಿರುವಾಗ ಈ ವಿಷಯ ತಿಳಿದು ಬರುತ್ತದೆ. Good evening, viewers. First up, we are breaking the biggest news of the nation tonight. Australian Christian missionary to India, Graham Staines, along with his two sons, Philip and Timothy, were burnt alive in the part of Bhubaneswar in the state of Orissa. Late Mr. Graham left behind his wife Gladys and daughter Esther. Sources say the district administration along with the police force are en route to the crime scene and yet to investigate the incident. The whole nation greatly mourns for the deceased missionary. ನ್ಯೂಸ್ ಕೇಳುವಾಗ ಗ್ಲಾಡಿಸ್ ಮತ್ತು ಎಸ್ತರ್ ಇಬ್ಬರು ಬಹಳವಾಗಿ ಅತ್ತರು. ವೇಗವಾಗಿ ಒಬ್ಬೊಬ್ಬರಾಗಿ ಗ್ಲಾಡಿಸಳನ್ನು ಸಂಧಿಸಲು ಅಳುತ್ತಾ ಓಡಿ ಬರುತ್ತಾರೆ. ಇವರು ಅಳುವಾಗ 3 ಶವಪೆಟ್ಟಿಗೆ ಬರುತ್ತದೆ. ಅಲ್ಲಿದ್ದ ಜನರು ಎಲ್ಲರೂ ಅತಿಯಾಗಿ ದುಃಖಪಡುತ್ತಾರೆ. I have decided to follow Jesus. I have decided to follow Jesus. I have decided to follow Jesus. No turning back, no turning back. The world behind me, the cross before me. The world behind me, the
turning back, no turning back. Will you decide now to follow Jesus? Will you decide now to follow Jesus? Will you decide now to follow Jesus? No turning back, no turning back. ಅಮ್ಮ ಅಮ್ಮ, ನಮ್ಮ ಐನವ್ರನ್ನು ಮಕ್ಕಳನ್ನು ಕೊಂದವರು ಇವರೇ. ಇವ್ರನ್ನ ಸುಮ್ಮನೆ ಬಿಡಬಾರ್ದು ಅಮ್ಮ. ಇವ್ರ ಮೇಲೆ ಕಂಪ್ಲೇಂಟ್ ಕೊಡಿ, ಇವ್ರಿಗೆ ಶಿಕ್ಷೆ ಆಗಲಿ. ನಾನು ಈ ಕೆಲಸ ಮಾಡಿದವರನ್ನು ಕ್ಷಮಿಸುತ್ತೇನೆ. ಅವರನ್ನು ನಾನು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಯಾಕೆಂದರೆ ಕ್ಷಮಿಸುವುದೇ ನನ್ನ ಗುಣಪಡಿಸುವ ದೊಡ್ಡ ಔಷಧಿ. ಈ ದೇಶವು ದ್ವೇಷಿಸುವುದರಿಂದಲೂ ಮತ್ತು ಜಗಳ ಮಾಡುವುದರಿಂದಲೂ ಬಿಡುಗಡೆ ಹೊಂದಬೇಕು. ನೀವು ಕೂಡ ಹಾಗೆಯೇ ಮಾಡಿರಿ. ನಾವು ಅನಾಥರಾದೆವು, ಆದರೂ ನಾವು ಇವರನ್ನು ಕ್ಷಮಿಸುತ್ತೇವೆ. ಇದುವೇ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟ ಕ್ರೈಸ್ತ ಜೀವಿತ. ಇನ್ನು ಮುಂದೆ ನಾವು ಇದನ್ನೇ ಮಾಡುತ್ತೇವೆ. ಗ್ಲಾಡಿಸ್, ನಿನಗೆ ಎಷ್ಟು ಒಳ್ಳೆಯ ಹೃದಯ. ನೀನು ಈ ದೇಶದಲ್ಲಿ ಹುಟ್ಟಲಿಲ್ಲ, ಬೆಳೆಯಲಿಲ್ಲ, ಆದರೂ ದೇವರ ಮೇಲೆ ನಿನಗಿರುವ ಹೆಚ್ಚಾದ ಸ್ನೇಹ, ಈ ಒರಿಸ್ಸಾ ಜನರ ಮೇಲೆ ಇರುವ ಕಾಳಜಿ, ಇದನ್ನೆಲ್ಲ ನೋಡುವಾಗ ನೀನು ನಿನ್ನ ತೀರ್ಮಾನದಲ್ಲಿ ಎಷ್ಟು ದೃಢವಾಗಿರುವೆ ಎಂದು ನಮಗೆ ತಿಳಿಯಿತು. ಹೌದು ಗ್ಲಾಡಸ್, ನೀನು ನಿನ್ನ ಗಂಡ ಮಕ್ಕಳ ಸಾವಿನ ನಂತರವೂ ಅವರು ಮಾಡುತ್ತಿದ್ದ ದೇವರ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಬೇಕೆನ್ನುವ ಆಸಕ್ತಿಯನ್ನು ನೋಡಿದರೆ ನಾವು ಕೂಡ ನಿನ್ನೊಂದಿಗೆ ಸೇರಿ ದೇವರ ಸೇವೆ ಮಾಡಬೇಕೆನ್ನುವ ಹಂಬಲ ಬರುತ್ತಿದೆ. ಅದರಲ್ಲೂ ನಿನಗಿರುವ ಕ್ಷಮಿಸುವ ಗುಣ ಲೋಕಕ್ಕೆ ಮಾದರಿಯಾಗಿದೆ. ನಿನ್ನ ಸ್ನೇಹಿತರಾಗಿರುವುದಕ್ಕಾಗಿ ನಾವು ತುಂಬ ಹೆಮ್ಮೆ ಪಡುತ್ತೇವೆ. ನಿನ್ನಂತಹ ಸ್ನೇಹಿತೆಯನ್ನು ನಮಗೆ ಕೊಟ್ಟ ದೇವರಿಗೆ ನಮ್ಮ ಜೀವಿತ ಪೂರ್ತಿ ನಾವು ದೇವರಿಗೆ ಕೃತಜ್ಞತೆ ಹೇಳುತ್ತೇವೆ. ದೇವರು ನಿನ್ನನ್ನು ಇನ್ನೂ ಬಲಪಡಿಸಿ ಆದರಣೆಯನ್ನು ಸಮಾಧಾನವನ್ನು ಕೊಡಲಿ. ಗ್ರಾಮ್ಸ್ಟೈನ್ ರವರು ಒರಿಸ್ಸಾ ಜನರಿಗಾಗಿ 34 ವರ್ಷಗಳ ಕಾಲ ಸೇವೆ ಮಾಡಿ ತನ್ನನ್ನೇ ಸಮರ್ಪಿಸಿದರು. ಇವರು ಒರಿಸ್ಸಾದ ಅಪೋಸ್ತಲನೆಂದು ಭಾರತದ ಸಭೆಗಳು ಹೊಗಳಿದವು. ಗ್ರಹಾಮ್ಸ್ಟೈನ್ ರವರು ಒಂದು ಗೋಧಿಯ ಬೀಜವಾಗಿ ಬಿತ್ತಲ್ಪಟ್ಟರು. ಅದರ ಪ್ರತಿಫಲವಾಗಿ ಇಂದು ತಮಿಳುನಾಡಿನ ನಂತರ ಒರಿಸ್ಸಾದಲ್ಲೆಲ್ಲ ಹೇರಳವಾಗಿ ಮಿಷನರಿಗಳು ಭಾರತದಾದ್ಯಂತ ಸುವಾರ್ತೆ ಸಾರುತ್ತಿದ್ದಾರೆ. ದೇವರು ಭಾರತಕ್ಕೆ ಕೊಟ್ಟ ಗ್ರಹಾಮ್ಸ್ಟೈನ್ ರವರಿಗಾಗಿ ದೇವರಿಗೆ ಕೃತಜ್ಞತೆ ಹೇಳೋಣ. ಇದನ್ನು ನೋಡುತ್ತಿರುವ ಪ್ರಿಯರೇ, ಕ್ರಿಸ್ತನಿಗಾಗಿ ಕಳೆದುಕೊಂಡದ್ದು ಏನು ಎಂಬುದನ್ನು ನೀವೇ ಯೋಚಿಸಿ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. To follow Jesus, I have decided to follow Jesus.